ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಯಾಪ್ಟನ್ಸಿ ಬದಲಾವಣೆಯ ಚರ್ಚೆ ಶುರುವಾಗಿದೆ. ಅದರಲ್ಲೂ ಕೂಡ ಸಿಎಂ ಬಣ ವರ್ಸಸ್ ಡಿಸಿಎಂ ಬಣದ ನಡುವೆ ರಾಜಕೀಯ ತಂತ್ರಗಾರಿಕೆ ಕೂಡ ಶುರುವಾಗಿದೆ. ಕೆಪಿಸಿಸಿ ಸಾರಥಿ ಬದಲಾವಣೆ ವಿಚಾರದಲ್ಲಿ ತಂತ್ರಗಾರಿಕೆ ಆರಂಭವಾಗಿದೆ ಕಾಂಗ್ರೆಸ್ನಲ್ಲಿ. ಸಿಎಂ ಬಣ ವರ್ಸಸ್ ಡಿಸಿಎಂ ಬಣದ ನಡುವೆ ತಂತ್ರಗಾರಿಕೆ ಶುರುವಾಗಿದೆಯಂತೆ. ಅಹಿಂದದವರಿಗೆ ಪಟ್ಟವನ್ನ ಕೊಡಬೇಕು, ಅವರಿಗೆ ಸಿಗಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಬಣ ಪಟ್ಟನ್ನು ಹಿಡಿದಿದೆ. ಅಹಿಂದ ಕೋಟಾದಲ್ಲಿ ಸಾರಥ್ಯ ವಹಿಸಲಿಕ್ಕೆ ಸತೀಶ್ ಸಿದ್ಧರಾಗಿದ್ದಾರೆ. ಅಹಿಂದ ನಾಯಕರ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಬಣದಿಂದಲೂ ಕೂಡ ಕೌಂಟರ್ ಟಕ್ಕರ್ ಕೊಡುವ ಸಾಧ್ಯತೆ ಇದೆ. ಒಕ್ಕಲಿಗ ನಾಯಕರನ್ನೇ ಕೆಪಿಸಿಸಿ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಆರಂಭವಾಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕ್ಯಾಪ್ಟನ್ಸಿಯ ಫೈಟ್ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಒಂದು ಕಡೆ ಅಹಿಂದ ಸಮುದಾಯಕ್ಕೆ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಇದ್ದರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಕೂಡ ಒಕ್ಕಲಿಗ ನಾಯಕರು ರೇಸ್ನಲ್ಲಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹತ್ತಿರದ ಒಕ್ಕಲಿಗ ನಾಯಕರಿಗೆ ಪಟ್ಟವನ್ನು ಕಟ್ಟಲಿಕ್ಕೆ ಈಗೆಲ್ಲ ರೀತಿಯ ತಂತ್ರಗಾರಿಕೆ ಕೂಡ ಆರಂಭವಾಗಿದೆ ಅಂತೆ. ಮುಖ್ಯವಾಗಿ ಡಿಕೆ ಸುರೇಶ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಅವರ ಹೆಸರನ್ನು ಒಪ್ಪಲಿಲ್ಲ ಅಂತ ಹೇಳಿದರೆ ಜಿಸಿ ಚಂದ್ರಶೇಖರ್ ಅವರ ಹೆಸರು ಮುನ್ನೆಲೆಗೆ ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಆ ಮೂಲಕ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಹಿಡಿತವನ್ನು ತಪ್ಪದಂತೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಒಕ್ಕಲಿಗ ಸಮುದಾಯದಲ್ಲಿ ಯಾರು ಆಗ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಆರಂಭವಾಗಿರುವಂಥದ್ದು. ಒಂದು ಕಡೆ ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿಯವರು ರೆಡಿಮೇಡ್ ನಾಯಕರಾಗಿ ನಿಂತಿದ್ದಾರೆ. ರೆಡಿ ಇದ್ದಾರೆ ಸತೀಶ್ ಜಾರಕಿಹೊಳಿಯವರು, ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿ. ಬಟ್ ಅಧ್ಯಕ್ಷ ಸ್ಥಾನವನ್ನು ಡಿಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಬಿಟ್ಕೊಡ್ತಾರಾ ಅಂತ ಹೇಳಿದ್ರೆ ಆ ಚಾನ್ಸಸ್ ತುಂಬ ಕಡಿಮೆ ಇರುವಂಥದ್ದು. ಒಂದು ವೇಳೆ ಏನಾದರೂ ಬಿಟ್ಟುಕೊಟ್ಟರೂ ಕೂಡ ತಮ್ಮ ಆಪ್ತರಲ್ಲಿ ಒಬ್ಬರಿಗೆ ಆ ಸ್ಥಾನ ಸಿಗಲಿಕ್ಕೆ ಒಂದು ರೀತಿಯಾಗಿ ತಂತ್ರಗಾರಿಕೆಯನ್ನು ನಡೆಸ್ತಾ ಇರ್ತಾರೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರು ಯಾರ ಹೆಸರನ್ನು ಪ್ರಸ್ತಾಪ ಮಾಡಬಹುದು ಅಂತ ಹೇಳಿದ್ರೆ ಅವರ ಸಹೋದರ ಡಿಕೆ ಸುರೇಶ್ ಅವರ ಹೆಸರು ಈಗ ಏಕಾಏಕಿಯಾಗಿ ಮುನ್ನೆಲೆಗೆ ಬಂದಿದೆ. ಡಿಕೆ ಸುರೇಶ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಚಂದ್ರಶೇಖರ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಯಾಕೆ ಚಂದ್ರಶೇಖರ್ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಗುರುತಿಸಿಕೊಂಡಂಥ ನಾಯಕ ಚಂದ್ರಶೇಖರ್, ಹೀಗಾಗಿ ಅವರ ಹೆಸರನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ. ಅಂದರೆ ಈ ನೆಕ್ಸ್ಟ್ ಸಿಎಂ ಕನಸನ್ನು ಹೊಂದಿರುವಂಥ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಪಕ್ಷದಿಂದ ದೂರ ಹೋಗಲ್ಲ, ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರುವಂಥದ್ದು. ಕಾದು ನೋಡಬೇಕಿದೆ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ.